ರಾಹುಲ್, ನೀನು ಹೇಳಿದ ಕಥೆಯಲ್ಲಿ ಓಪನಿಂಗು ಸೂಪರ್ ಅಮ್ಮ. ಇಂಟರ್ವಲ್ ಪಾಯಿಂಟಲ್ಲಂತೂ ಜನ ಅಲ್ಲಾಡ ಹೋಗ್ತಾರೆ. ಸೆಕೆಂಡ್ ಹಾಫ್ ಹೇಗಿದೆಯೋ? ಸಸ್ಪೆನ್ಸು, ಥ್ರಿಲ್ಲಿಂಗು, ಪ್ರತಿಯೊಂದು ಸೀನು ಜನ ಎದುರು ನೋಡ್ಬೇಕು ಕಣ. ಕ್ಲೈಮ್ಯಾಕ್ಸ್ ಏನೋ ಮಾಡ್ತೀಯಾ? ಮಾಡಿ ಹೇಳ್ತೀನಿ. ನಿನ್ ಕಥೆಯಲ್ಲಿ ಕ್ಯಾರೆಕ್ಟರ್ ಏನೋ ನಂದು? ಹೀರೋ ಮತ್ ನಾನು ಹೀರೋನೇ. ಲೋ, ಅವನು ಹೀರೋ, ನಾನು ಹೀರೋ, ಇಬ್ರು ಹೀರೋ ಆದ್ರೆ ಕಾಮಿಡಿ ಮಾಡೋರು ಯಾರು? ನನ್ನ ಕಥೆಯಲ್ಲಿ ಕಾಮಿಡಿ ಟ್ರ್ಯಾಕೇ ಇಲ್ಲ. ಅಂದ್ರೆ ಟ್ರಾಜಿಡಿನಾ? ಅಲ್ಲ, ಫುಲ್ ಸಸ್ಪೆನ್ಸ್. ಯಾವಾಗ ಏನ್ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಗಾಳಿಗೆ ಬಿದ್ದೋಯ್ತು. ಹೊರಡಿ, ಮೇಲ್ ಹೋಗಿ ಮಲ್ಕೊಳ್ಳಿ. ಯಾಕೆ ಇಲ್ಲಿ ಕುತ್ಕೋಬಾರ್ದಾ? ಭಯ ಬೀಳ್ತೀರ. ಕರೆಂಟ್ ಹೋಯ್ತಲ್ವಾ? ಯಾರು? ಯಾರದು? ಗೊತ್ತಾ? ಯಾರು ಬಂದಿರೋದು? ಯಾರು? ಯಾರು ನೀನು? ನಾನು ಆತ್ಮ. ನನ್ನ ಹತ್ರ ಬಾ, ಭಯ ಪಡಬೇಡ. ನಾನು ನಿನ್ಗೇನು ಮಾಡೋದಿಲ್ಲ. ಆತ್ಮಕ್ಕೆ ರೂಪ ಇರಲ್ಲ, ಆದ್ರೆ ನಾನು ಸಾಯೋಕ್ ಮುಂಚೆ ಹೇಗಿದ್ದೆ ಅಂತ ನಿನಗೆ ಗೊತ್ತಾಗ್ಲೇಬೇಕು. ನಂದಿನಿ, ನಾನು ಯಾಕೆ ನಿನ್ ಸುತ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನೀವೆಲ್ಲ ಅನ್ಕೊಂಡಿದ್ದೀರಾ ಮ್ಯಾನೇಜರ್ ಲಕ್ಷ್ಮಣ್ ಹಾರ್ಟ್ ಅಟ್ಯಾಕ್ ಇಂದ ಸತ್ತ ಅಂತ. ಇಲ್ಲ, ಅವನನ್ನು ಸಾಯಿಸಿದ್ದು ನಾನೇ. ನಂಗೇನು ಕಾಣಿಸ್ತಾನೆ ಇಲ್ಲ. ನೀವೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ನಂದಿನಿ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಇವತ್ತು ನಿನಗೆ ವಿವರವಾಗಿ ಹೇಳ್ತೀನಿ. ನನಗೆ ಮದುವೆ ಆಗಿ 3 ವರ್ಷ ಆಗಿತ್ತು. ಅವತ್ತೊಂದಿನ ಜಾಗದಲ್ಲಿ ನಾನ್ ಮಲಗಿರೋದು ನನಗ್ ಸರಿ ಕಾಣಿಸ್ತಿಲ್ಲ. ಸರಿ ತಪ್ಪು ಹೇಳೋ ಸಮಯ ಅಲ್ಲ ಇದು. ನನ್ ಮನಸ್ಸಾಕ್ಷಿ ಇದು ಸರಿ ಇಲ್ಲ ಅಂತ ಇದೆ. ನಾವು ಮಾಡ್ತಾ ಇರೋದು ಸರಿಯಾಗೇ ಇದೆ. ಯಾವಾಗಿಂದ ನಡೀತಾ ಇದೆ ಈ ಕಳ್ಳಾಟ? ನಂಗೇನು ಕಾಣಿಸ್ತಾನೆ ಇಲ್ಲ.
ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ನಂದಿನಿ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಇವತ್ತು ನಿನಗ್ ವಿವರವಾಗಿ ಹೇಳ್ತೀನಿ. ನನಗ್ ಮದುವೆ ಆಗಿ 3 ವರ್ಷ ಆಗಿತ್ತು. ಅವತ್ತೊಂದಿನ ಯಜಮಾನಿ ಜಾಗದಲ್ಲಿ ನಾನ್ ಮಲಗಿರೋದು ನನಗ್ ಸರಿ ಕಾಣಿಸ್ತಿಲ್ಲ. ಸರಿ ತಪ್ಪು ಹೇಳೋ ಸಮಯ ಅಲ್ಲ ಇದು. ನನ್ ಮನಸ್ಸಾಕ್ಷಿ ಇದು ಸರಿ ಇಲ್ಲ ಅಂತ ಇದೆ. ನಾವು ಮಾಡ್ತಾ ಇರೋದು ಸರಿಯಾಗೇ ಇದೆ. You're my angel. ಯಾವಾಗಿಂದ ನಡೀತಾ ಇದೆ ಈ ಕಳ್ಳಾಟ? ನಂದಿನಿ, ನನ್ನ ಮಾತು ಕೇಳು. ಇದರಲ್ಲಿ ನಮ್ಮಿಬ್ರದೇನು ತಪ್ಪಿಲ್ಲ. ಏನೋ ಕೆಟ್ಟಗಳಿಗೆಲಿ ಇಬ್ರು ನನಗ್ ಮೋಸ ಮಾಡ್ಬಿಟ್ರಿ. ಒಂದ್ ಹೆಣ್ಣು ತನ್ನ ಗಂಡನ ದೇವ್ರು ಅನ್ಕೋತಾಳೆ. ಆದ್ರೆ ಅದಕ್ಕೆ ನೀವು ಬೆಲೆ ಕೊಡ್ಲಿಲ್ಲ. ನಿಮ್ ಬುದ್ಧಿ ತೋರಿಸ್ಬಿಟ್ರಿ. 3 ವರ್ಷ ನನಗೋಸ್ಕರ ಕಾಯ್ಕೊಂಡಿದ್ದೀರಾ ಅನ್ಕೊಂಡೆ. ನಿನ್ನ ಚಿಕ್ಕಂದಿಂದ ನನ್ ಸ್ವಂತ ತಂಗಿ ಅನ್ಕೊಂಡ್ ಪ್ರೀತಿಯಿಂದ ಬೆಳೆಸಿದ್ನಲ್ಲೇ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಅವರೇ ಮಾಡಿದ್ದು. ಅದಕ್ಕೆ ನೀನ್ ನನ್ ಸಂಸಾರದಲ್ಲೇ ಆಟ ಆಡ್ತೀಯೇನೆ. ನಿನಗೂ ವೇಶ್ಯಗೂ ಏನೇ ವ್ಯತ್ಯಾಸ? ನಿನ್ ಗಂಡ ನೀನ್ ನೆಟ್ಟಿಗೆ ಇಟ್ಕೊಂಡಿದ್ರೆ ಅವನ್ ಯಾಕೆ ನನ್ನ ಹತ್ರ ಬರ್ತಿದ್ದ? ಏನೇ ಅಂದ್ರೆ ಬಿಡಿ, ಬಿಡಲ್ಲ. ಬಿಡಿ, ಬಿಡಿ ನನ್ನ. ಬಿಡಿ ನನ್ನ. ಬಿಡಿ. ನೀನ್ ಬದುಕಿರ್ಬಾರ್ದು. ನೀನ್ ಬದುಕಿರ್ಬಾರ್ದು. ಮನೆ ನಾನೇ ಸಾಯ್ಬೇಕಾದವಳು ನೀನು. ನನ್ನ ಸಂಗಾತಿ ಇವಳು. ನಾನು ಇಷ್ಟಪಟ್ಟಿದ್ದು ನಿನ್ನ ಆಸ್ತಿ ಅಷ್ಟೇ. ಇವತ್ತಿಂದ ಅದು ನಂದು ಅಲ್ಲ, ನಮ್ದು. ಎಲ್ರೂನು ಬಿಟ್ಟು ನಿನ್ ಗಂಡನ ನನ್ ಗಂಡ ಅಂತ ಸ್ವೀಕರಿಸಿದೀನಿ. ಇನ್ಮೇಲೆ ಈ ಆಸ್ತಿ ಎಲ್ಲ ನಮ್ದೇ ಕಣೆ. ರೀ, ಅಕ್ಕನ್ ನರ್ಲಾಟ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಬೇಗ ಕಳ್ಸು ಡಿಯರ್. ಅನ್ಯಾಯವಾಗಿ ನನ್ನ ಕೊಂದ್ಬಿಟ್ಟ. ಆಮೇಲೆ ಅವನು ಇಲ್ಲಿಂದ ದೂರ ಹೊರಟೋದ. ಆದ್ರೂ ಇಲ್ಲಿಗೆ ಖಂಡಿತ ಬರ್ತಾನೆ. ನಂದಿನಿ, ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗ್ಕೂಡ್ದು. ಅದೆಲ್ಲ ಸರಿ, ಮ್ಯಾನೇಜರ್ ಲಕ್ಷ್ಮಣ್ ಯಾಕೆ ಸಾಯಿಸ್ದೆ? ಅನೈತಿಕ ಸಂಬಂಧ ಇಟ್ಕೊಂಡಿರೋ ಯಾವ ಗಂಡಸು ನನ್ ಕಣ್ಣಿಗೆ ಬಿದ್ರು ಅವನ್ನ ನಾನ್ ಜೀವಂತ ಉಳ್ಸೋದಿಲ್ಲ. ಹೌದು, ನಿನ್ ಕಥೆನೆಲ್ಲ ನನ್ಗ್ಯಾಕೆ ಹೇಳ್ತಾ ಇದ್ಯಾ? ಚಂದ್ರಮುಖಿಗೆ ಹೇಳ್ಬೋದಿತ್ತಲ್ಲ. ನಿನ್ನ ನನ್ನ ಜನ್ಮ ನಕ್ಷತ್ರ ಮತ್ತೆ ಹೆಸರು ಒಂದೇ. ಅದಕ್ಕೆ ನಾನೇನೇ ಹೇಳಿದ್ರು ನಿನಗ್ ಮಾತ್ರ ಕೇಳ್ಸತ್ತೆ. ಮತ್ತೆ ನನ್ ರೂಪ ನಿನಗ್ ಮಾತ್ರ ಕಾಣಿಸತ್ತೆ.